ಹೇ ಗಾಯ್ಸ್, ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ರೆಡ್ ಕಲರ್ ಬಟನ್ ಮೇಲೆ ಟನ್ ಅಂತ ಕ್ಲಿಕ್ ಮಾಡಿ, ಹಂಗೆ ಸೈಡಲ್ಲಿ ಬರೋ ಬೆಲ್ ಐಕಾನ ಆಲ್ ಅಂತ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿ ವಿಡಿಯೋ ಬರಬೇಕಂತ ಆಲ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಪಟ 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 ಅಂತ ಬಂದು ಸೇರುತ್ತೆ ಫ್ರೆಂಡ್ಸ್. ಮಹದೇವಪುರ ಗ್ರಾಮದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಭಕ್ತರು ತುಂಬ ಜನರು ಬರ್ತಾ ಇರ್ತಾರೆ. ಪ್ರತಿದಿನ ಒಂದು ಸುಮ್ಮನೆ ಅಂದ್ರೂ ಅಮ್ಮಮ್ಮ ಅಂದರೆ ಒಂದು 7 ಲಕ್ಷ ಜನ ಬರ್ತಾ ಇರ್ತಾರೆ. ಅದೇ ರೀತಿ ಬರ್ತಾ ಇರುವಾಗ ಆ ಊರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹರಕೆ ಕೊಡೋರು ಜಾಸ್ತಿ, ಕೂದಲು ಹರಕೆ ಕೊಡೋರು ತುಂಬ ಜನರು ಇರ್ತಾರೆ. ಆಗ ಎಲ್ಲ ಊರಿನಿಂದ ಬಸ್ಸಿಂದ ಬಂದು ಅಲ್ಲಿ ಸ್ಟೇ ಮಾಡಿ ಅಲ್ಲೇ ದೇವ್ರಿಗೆ ಹರಕೆ ಕೊಟ್ಟು ಅವ್ರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಪ್ರತಿದಿನ ದೇವಸ್ಥಾನಕ್ಕೆ ಒಳ್ಳೆ ಭಕ್ತರು ಬರ್ತಾ ಇರ್ತಾರೆ. ಇದೆಲ್ಲ ನೋಡ್ತಾ ಇರ್ತಾನೆ ಒಬ್ಬ ಸೋಮ ಬಂದ್ಬಿಟ್ಟು ಒಂದು ಅಂಗಡಿನ ಇನೋಗ್ರೇಟ್ ಮಾಡಿ ಅವನು ಅಂಗಡಿನ ಓಪನ್ ಮಾಡಿ ಜನರೆಲ್ಲ ಕರೆಸಿ, ಇನ್ಮೇಲೆ ಈ ದೇವಸ್ಥಾನಕ್ಕೆ ನಾವೇ ಕೂದಲು ಎಲ್ಲ ಕಟ್ ಮಾಡೋದು, ಗುಂಡಿ ಓಡಿಸೋದ್ರಿಂದ ಎಲ್ಲ ಮಾಡೋದು ನಾವೇ. ದಯವಿಟ್ಟು ನಮ್ಮ ಅಂಗಡಿಗೆ ಬಂದು ಎಲ್ರಿಗೂ ಹೆಲ್ಪ್ ಆಯ್ತದೆ, ಬನ್ನಿ ಇನ್ಮೇಲೆ ಅವಶ್ಯಕತೆ ಎಲ್ಲೂ ಹೋಗೋದು ಆಚೆ ಕಡೆ, ನಮ್ಮ ಅಂಗಡಿ ನಿಮಗೆ ಯಾವಾಗಲೂ ಸೇವೆ ಮಾಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಅವನು ಒಬ್ಬ ಅಸಿಸ್ಟೆಂಟ್ ನಾಯ್ಕಂತಾನೆ. ಅವನ ಹೆಸರು ಬಾಳು ಬಂದ್ಬಿಟ್ಟು ತುಂಬ ಒಳ್ಳೆಯವನು. ಇವನು ಹೇಳೋದೆಲ್ಲ ಮಾಡ್ತಾ ಇರ್ತಾನೆ. ಅವನು ಆಮೇಲೆ ರಿಬ್ಬನ್ ಇನೋಗ್ರೇಷನ್ ಮಾಡಿ ಒಳಗೆ ಹೋಯ್ತಾರೆ. ಆಗೆಲ್ಲ ಸೂಪರ್ ಅಂತ ಕ್ಲಾಪ್ ಹೊಡಿತಾರೆ. ಆಮೇಲೆ ಬಾಲು ಬಂದ್ಬಿಟ್ಟು ಎಲ್ರಿಗೂ ಶೇವಿಂಗು ಗುಂಡಿ ಹೊಡೆಯೋದೆಲ್ಲ ಅವನೇ ಮಾಡ್ತಾನೆ. ಬರೀ ಇವನು ಕಮೆಂಟ್ರಿ ಕೊಡ್ತಾ ಇರ್ತಾನೆ, ಅದು ಮಾಡೋ ಬಾಲು ಇದು ಮಾಡೋ ಬಾಲು ಅಂತ ಸೋಮ ಹೇಳ್ತಾ ಇರ್ತಾನೆ. ಆಗ ಬಾಳು ಬಂದ್ಬಿಟ್ಟು ತುಂಬ ಕಷ್ಟಪಟ್ಕೊಂಡು ಮಾಡ್ತಾ ಇರ್ತಾನೆ. ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಅವನು ಸ್ವಲ್ಪ ಹಣ ಇಸ್ಕೊತಾ ಇರ್ತಾನೆ. ಹಂಗೆ ಯಾರಿಗಾರ ಗುಂಡಿ ಹೊಡಿಬೇಕಾದ್ರೂ ಗುಂಡಿ ಹೊಡಿತಾ ಇರ್ತಾನೆ. ಆಯ್ತಪ್ಪ, ನಿನಗೆ ಹೆಂಗೆ ಬೇಕೋ ಹಂಗೆ ಗುಂಡಿ ಹೊಡಿತೀನಿ ಅಂತ ಇವನು ಎಲ್ಲ ಕ್ಲೀನಾಗಿ ಮಾಡ್ತಾ ಇರ್ತಾನೆ. ಇದೇ ರೀತಿ ಮಾಡ್ತಾ ಅವನು ಎಲ್ಲ ಗುಂಡಿ ಹೊಡೆಯೋ ಕೂದಲೆಲ್ಲ ಕೆಳಗೆ ಬೀಳ್ತಾ ಇರ್ತದೆ. ಇದೆಲ್ಲ ಅವ್ನು ಗಮನಿಸ್ತಾ ಇರ್ತಾನೆ. ಸೋಮನಿಗೆ ಒಬ್ಬ ಡಾನ್ ಇರ್ತಾನೆ ಅಸಿಸ್ಟೆಂಟು. ಅವನಿಗೆ ಕಮಿಷನ್ ಕೊಟ್ಟು ಇವನಿಗೇನು ತೊಂದರೆ ಬರೀತೀರ ಎಲ್ಲ ನೋಡ್ಕೊತಾನೆ. ಅವ್ನಿಗೆ ಎಷ್ಟು ಹಣ ಕೇಳ್ತಾನೋ ಅದೆಲ್ಲ ಅವನು ಕೊಡ್ತಾ ಇರ್ತಾನೆ. ಹೋಗ್ಬಿಟ್ಟು ಅವನು ಸೋಮನಿಗೆ ತುಂಬ ದುರಾಸೆ, ಏನು ಕಷ್ಟ ಬಂದ್ರೂ ನಮಗೆ ಬರಬೇಡ್ದು, ಬೇರೆಯವ್ರಿಗೆ ಸೇರ್ಬೇಕಂತ ಅವನು ಡಾನ್ನೆಲ್ಲ ಹಿಡ್ಕೊತಾನೆ. ಫ್ರೆಂಡ್ಶಿಪ್ ಮಾಡಿ ಅವನ ಹತ್ರ ಸಹಾಯ ಇಸ್ಕೊತಾನೆ. ಇದೇ ರೀತಿ ಮಾಡ್ತಾ ಅವನು ಹಣಗಿನ್ನ ಕೊಟ್ಟು ಅವ್ರನ್ನ ಟಚಲ್ಲಿ ಕಂತಾನೆ. ಆಮೇಲೆ ಒಂದು ದಿವಸ ಸೋಮ ಬಂದ್ಬಿಟ್ಟು, ಬಾಳು ಇವತ್ತಿನ ಕಲೆಕ್ಷನ್ ಎಷ್ಟು ಅಂತ ನೋಡೋಣ, ಇವತ್ತು ಕಾಸು ಬೇರೆ ಇಲ್ಲ, ಎಷ್ಟಾಯ್ತು ಹೇಳಪ್ಪ ಅಂತ. ಅದಕ್ಕೆ ಬಾಳು ಹೇಳ್ತಾನೆ, ಸರ್ ಇವತ್ತು 3 ಜನ ಬಂದರು, ಅದಕ್ಕೆ 300 ರೂಪಾಯಿ ಇತ್ತು. ಏನು ಅಂತ ಇದೆಯಾ, ಕೆಳಗೆ ನೋಡಿದ್ರೆ ಅಷ್ಟೊಂದು ಕೂದಲು ಬಿದ್ದೈತೆ, ನೀನು ನೋಡಿದ್ರೆ 3 ಜನ ಬಂದರು, ಏನು ಸುಳ್ಳು ಹೇಳ್ತಾ ಇದೆಯಾ, ನೋಡು ನಿನ್ನ ಕಾಲು ಕೆಳಗೆ ಎಷ್ಟು ಕೂದಲು ಬಿದ್ದೈತೆ, ಇದೇ ರೀತಿ ಮಾಡಿದ್ರೆ ನಿನ್ನ ಕೆಲಸದ ತೆಗಿಬೇಕಾಗಿರುತ್ತೆ, ನೀನು ಸುಳ್ಳು ಹೇಳಿ ಕಳ್ತನ ಮಾಡಿದೆ ನಮ್ಮ ಅಂಗಡಿಯಲ್ಲೇ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಬಾಳು ಹೇಳ್ತಾನೆ, ನೋಡಿ ಸರ್, ನಾನು ಕಳ್ತನ ಎಲ್ಲ ಮಾಡಲ್ಲ. ಅದಕ್ಕೆ ಸೋಮ ಹೇಳ್ತಾನೆ, ನಾವು ಕಂಡಿದ್ದೀವಿ ಬಿಡೋ ನಿನ್ನಂತ ಎಷ್ಟು ಜನ ಕೆಲಸದಿಂದ ತೆಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನೀನು ನೆಕ್ಸ್ಟ್ ಟೈಮ್ ಇದೇ ರೀತಿ ಮಾಡ್ತಾ ಇರೋ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತೀನಿ, ನೀನು ಕಳ್ತನ ಮಾಡ್ತೀಯ ಇಲ್ಲ ಅಂಗಡಿಯಲ್ಲಿ ಯಾರು ಇಲ್ದಿರುವಾಗ ಅಂತ. ಅದಕ್ಕೆ ಬಾಲು ಹೇಳ್ತಾನೆ, ಸರ್ ನಿಮ್ಮ ಕಾಸು ನನಗೇನು ಕದಿಯೋಕ್ಕೆ ನನಗೆ ಅವಶ್ಯಕತೆನೇ ಇಲ್ಲ, ನಾನು ದುಡಿಯೋದೇ ನನಗೆ ಸಾಕು, ನಾನು ಏನೋ ಕಷ್ಟಪಟ್ಕೊಂಡು ತಿಂತಾಯಿದ್ರೆ ನೀವು ದುಡಿತೀನಿ, ನಾನು ಕಳ್ತನ ಮಾಡ್ತೀನಿ ಯಾಕೆ ಹೇಳ್ತೀರಾ ನೋಡಿ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಇದೆಲ್ಲ ಅವ್ರು ಎಂತಿಗೆ ಹೇಳ್ತಾ ಇರ್ತಾನೆ. ಮಾರನೇ ದಿವಸ ಬಂದ್ಬಿಟ್ಟು ತಿರ್ಗೋ ಕಾನ್ವರ್ಸೇಷನ್ ನಡೀತಾ ಇರ್ತದೆ. ಸರ್ ನೀವು ಬೇಕಾದ್ರೆ ನೋಡಿ, ನಾನು ಒಂದು ದಿವಸ ಒಳ್ಳೆ ರೇಂಜಲ್ಲಿ ಬೆಳಿತೀನಿ ಅಂತ ಅಲ್ಲಿಂದ ಆವಾಜ್ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಬಾಲು ಬಂದಮೇಲೆ ಅವನು ಅವ್ರ ಫ್ರೆಂಡ್ ಹತ್ರ ಕೂತ್ಕೊಂಡಿರ್ತಾನೆ. ಅವ್ನು ಬಾಕಿ ಪೇಮೆಂಟ್ ಇಸ್ಕೊಳ್ಳೋಕ್ಕೆ ತಿರ್ಗಾ ಹೋಗ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಏನು ನಿನ್ನ ಬಾಕಿ ಪೇಮೆಂಟು ನಾನು ಯಾಕೆ ಕೊಡಬೇಕಂತ ಕಳಿಸ್ತಾನೆ. ತಿರ್ಗಾ ಇದೇ ರೀತಿ ಪ್ರತಿದಿನ ಬಂದ್ಬಿಟ್ಟು ಮನೇಲಿ ಹೇಳೋದು, ಆಮೇಲೆ ಅಲ್ಲಿ ಹೋಗಿ ಜಗಳ ಮಾಡೋದು ಅವ್ನ ಕೆಲಸ ಆಗಿರುತ್ತೆ. ಆಗ ಅವ್ನು ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ನಿನಗೆ ಜೈಲು ಆಮೇಲೆ ಕಳಿಸ್ತೀನಿ, ಪೊಲೀಸವ್ರನ್ನ ಕರಿಬೇಕಾಗಿರುತ್ತೆ, ಸರ್ ದಯವಿಟ್ಟು ಹಣ ಕೊಟ್ಬಿಡಿ ಸರ್ ನಂದು ಅಂತ ಕೇಳ್ತಾ ಇರ್ತಾನೆ. ಇಲ್ಲಿಂದ ಹೊರಡಪ್ಪ ನೀನು, ಫಸ್ಟು ನಿನ್ನ ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇರ್ತಾನೆ. ಆಗ ಇವನು ತುಂಬ ಬೇಜಾರದಿಂದ ಅವ್ರ ಫ್ರೆಂಡು ಇವನು ಮಾತಾಡ್ತಾ ಇರ್ತಾರೆ. ಮತ್ತು ಅವ್ನ ಮನೇಲಿ ಹೋದರೆ ಇದೇ ಪುರಾಣ ತೆಗಿತಾ ಇರ್ತಾನೆ. ಅವ್ರು ಎಂತಿ ಸಾಕು ಅಂತ ಹೇಳ್ತಾ ಇರ್ತಾರೆ. ಇವನಿಗೆ ತುಂಬ ಬೇಜಾರಾಗ್ಬಿಡ್ತದೆ. ಆಗ ಏನು ಮಾಡ್ತಾನೆ, ಆಲದ ಮರ ಕೆಳಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಏನು ನನ್ನ ಲೈಫ್ ಹಿಂಗಾಗೋಯ್ತಲ್ಲ, ನಾನು ಹೆಂಗಿದ್ದೆಲ್ಲಪ್ಪ ಹಿಂಗಾಗೋದ್ನಲ್ಲ ಅಂತ. ಆಗ ಅವ್ರ ಫ್ರೆಂಡ್ ಬರ್ತಾನೆ. ಬಂದು ಏನು ಬಾಳು ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಏನೋ ಸುಮ್ಮನಿರಲಿ, ನಾನೇನು ಎಷ್ಟು ಕಷ್ಟಪಟ್ಟರು ಈ ಜಗತ್ತಲ್ಲಿ ಹಿಂಗೆ, ಯಾಕೋ ಏನಾಯಿತು ಟೆನ್ಷನ್ ತಗೋಬೇಡ, ನೀನು ಒಳ್ಳೆ ಕೆಲಸಗಾರ, ನಿನ್ಗೆ ಎಲ್ಲಿ ಹೋದ್ರೂ ಕೆಲಸ ಸಿಗ್ತದೆ, ಸುಮ್ಮನಿರೋ, ನೀನು ಒಪ್ಪನೆ ಹಂಗೆ ಹೇಳೋದು, ನನ್ನ ಜೊತೆಲಿರೋಲ್ಲ ಹಂಗೆ ಹೇಳ್ತಾ ಇರ್ತಾರೆ. ಆದರೆ ನನ್ನ ಸುತ್ತಿರೋಲ್ಲ ಎಲ್ಲ ಏನಂತಾರೆ, ನನ್ನ ಕೈಯಲ್ಲಿ ಆಗಲ್ದಿರೋನು ಆ ಥರ ಈ ಥರ ಅಂತ ಇರ್ತಾರೆ.
ಏನು ಮಾಡೋದು, ನಾನು ಬಡವ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಇರಬೇಕು ಕೊನೆ ಪೂರ್ತಿ ಅಂತ.